ಇನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸೋ ರಸ್ತೆಗಳಿಗೆ ಇದೀಗ ಹೊಸ ಕಳೆ ಮುಗ್ತಿದೆ. ಬೆಂಗಳೂರಿನ ಬಹುತೇಕ ರಸ್ತೆಗಳು ಧೂಳು ಹಾಗೆ ಗುಂಡಿಮಯ ಆಗಿದೆ. ಆದ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಯಾವೆಲ್ಲ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೋ ಆ ರಸ್ತೆಯನ್ನ ಇದೀಗ ಸ್ವಚ್ಛಗೊಳಿಸಿ ಇಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಇವತ್ತು ಮುಂಜಾನೆಯಿಂದಲೇ ರಸ್ತೆ ಗುಂಡಿಯನ್ನ ಮುಚ್ಚೋ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಬಿಬಿಎಂಪಿ. ನಾಳೆ ಬೆಂಗಳೂರಿನ ಕೆಲ ರಸ್ತೆಗಳಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧವನ್ನ ಕೂಡ ಹೇರಲಾಗುತ್ತೆ. ಕೆಲ ರಸ್ತೆಗಳಲ್ಲಿ ವಾಹನ ಸಂಚಾರದ ಮಾರ್ಗವನ್ನ ಕೂಡ ಬದಲಾವಣೆ ಮಾಡಲಾಗುತ್ತೆ. ನಾಳೆ ಮೋದಿ ಸಂಚರಿಸುವ ರಸ್ತೆಗಳಲ್ಲಿ ಪೊಲೀಸರ ಹದ್ದಿನ ಕಣ್ಣು ಕೂಡ ಇರಲಿದೆ. ಈಗ ನಾಳೆ ನಿಮಗೆ ಗೊತ್ತಿರೋ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ಬೆಂಗಳೂರು ಸಿಟಿಗೆ ಬರ್ತಿದ್ದು, ಅದರಲ್ಲಿ ಅವರು ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ವಂದೇ ಭಾರತ್ ಟ್ರೈನ್ ಇನಾಗ್ರೇಟ್ ಮಾಡ್ತಿದ್ದಾರೆ. ಅದೇ ರೀತಿ ರಾಗಿಗುಡ್ಡದಲ್ಲಿ ನಮ್ಮ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ವತಿಯಿಂದ ನಾವು ಕೆಲವು ರೋಡ್ಗಳನ್ನ ನಿರ್ಬಂಧ ಮಾಡಿ ಡೈವರ್ಷನ್ಸ್ ನಾವು ಸಜೆಸ್ಟ್ ಮಾಡಿದ್ದೀವಿ. ಬೆಳಗ್ಗೆ ಹೊತ್ತು ಬಹಳ ಮುಖ್ಯವಾಗಿ ನಮ್ಮ ಶೇಷಾದ್ರಿ ರೋಡ್ ಏನಿದೆ, ಕೋಡೆ ಸರ್ಕಲ್ ಇಂದ ಹಿಡಿದು ಅಪ್ ಟು ಕೆಆರ್ ಸರ್ಕಲ್ ನ ನಾವು ನಿರ್ಬಂಧ ಮಾಡಿ ವೆಹಿಕಲ್ಸ್ ನ ಡೈವರ್ಟ್ ಮಾಡ್ತಾ ಇದೀವಿ ವಿಐಪಿ ಮೂವ್ಮೆಂಟ್ ಗೋಸ್ಕರ. ಅದೇ ರೀತಿ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಏನೋ ನಡೀತಾ ಇದೆ, ಅದರಲ್ಲಿ ನಾರ್ತ್ ಗೇಟ್ ಮತ್ತೆ ವೆಸ್ಟ್ ಗೇಟ್ಗೆ ನಮ್ಮ ಲಾ ಅಂಡ್ ಆರ್ಡರ್ ಅವರು ಲಾಲ್ಬಾಗ್ ಅಥಾರಿಟೀಸ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಅದನ್ನ ಕ್ಲೋಸ್ ಇಟ್ಕೊಳ್ಳಕ್ಕೆ ಹೇಳಿದ್ದಾರೆ. ಬೆಳಗಿನ ಸಮಯ ವಿಐಪಿ ಮೂವ್ಮೆಂಟ್ ಇದ್ದಾಗ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂತ ನಮಗೆ ಹೇಳಿದ್ರು. ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಏನಿದೆ, ಎಲಿವೇಟೆಡ್ ಹೈವೇ ಏನಿದೆ, ಅದನ್ನ ಬೆಳಗ್ಗೆ ನಾವು 9:30 ಇಂದ 2:30ವರೆಗೂ ಎಂಟೈರ್ ಸ್ಟ್ರೆಚ್ ನ ನಾವು ನಿರ್ಬಂಧನೆ ಮಾಡಿದೀವಿ. ವೆಹಿಕಲ್ಸ್ ಎಲ್ಲ ಕೆಳಗಡೆ ಹೋಗಬೇಕಾಗತ್ತೆ. ಅದೇ ರೀತಿ ಹೆವಿ ವೆಹಿಕಲ್ಸ್ ಏನಿದೆ ನಾವು ಸಿಟಿ ಒಳಗಡೆ ಯಾವುದೇ ಕಾರಣಕ್ಕೂ ನಾಳೆ 11 o'clock 11:30ವರೆಗೂ ನಾವು ಬಿಡೋದಿಲ್ಲ. ನೈಸ್ ರೋಡ್ ಅಲ್ಲಿ ಯಾವ ವೆಹಿಕಲ್ಸ್ ತುಮಕೂರು ರೋಡ್ ಇಂದ ಬರ್ತಾ ಇದೆ ಅದು ಬನ್ನರ್ಘಟ್ಟ ರೋಡ್ ಅಲ್ಲಿ ಎಂಡ್ ಆಗತ್ತೆ. ಬನ್ನರ್ಘಟ್ಟ ರೋಡ್ ಇಂದ ಅವರು ತಮಿಳುನಾಡು ಕಡೆ ಹೋಗ್ಬೇಕಂದ್ರೆ ಜಿಗಣಿ ಆನೇಕಲ್ ಮುಖಾಂತರ ಅವರು ಹೊಸೂರು ಕೃಷ್ಣಗಿರಿಗೆ ತಮಿಳುನಾಡು ಮುಖಾಂತರ ಹೋಗ್ಬೋದು. ಬಟ್ ಅದು ಬನ್ನರ್ಘಟ್ಟ ರೋಡ್ಗೆ ನಾವು ಅದನ್ನ ಕೊನೆ ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಸುಮಾರು 9 ಗಂಟೆಯಿಂದ 2:30-3 ಗಂಟೆವರೆಗೂ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಇತರ ವಿಐಪಿಗಳೇನು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಮೂವ್ಮೆಂಟ್ ಇರುತ್ತೆ, ಆ ವಿಐಪಿ ರೂಟ್ ಅಲ್ಲಿ ನಾವು ನಿರ್ಬಂಧಗಳು ಮಾಡಿಕೊಂಡಿದ್ದೀವಿ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಸಕಲ ಭದ್ರತಾ ವ್ಯವಸ್ಥೆಯನ್ನ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಈಗಾಗಲೇ ಎಸ್ಪಿಜಿ ಸ್ಥಳಕ್ಕೆ ಮೊಕ್ಕಾಂ ಹೂಡಿದ್ದು ಎಲ್ಲಾ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಇನ್ನ ಸಾವಿರಾರು ಜನ ಪ್ರಯಾಣಿಕರು ಇಲ್ಲಿ ಬರೋದ್ರಿಂದ ಇಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯಾದಂತಹ ಪ್ರಯಾಣಿಕರು ಬಂದಂತ ಸಂದರ್ಭದಲ್ಲಿ ಅವರ ಒಂದು ಸಂಪೂರ್ಣ ಲಗೇಜ್ ಅನ್ನ ತಪಾಸಣೆ ಮಾಡೋದ್ರಿಂದ ಹಿಡಿದು ಯಾವ ವ್ಯಕ್ತಿ ಬಂದು ಹೋಗ್ತಾರೆ ಅನ್ನುವಂತ ಎಲ್ಲ ಒಂದು ಹೈ ಅಲರ್ಟ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಎಸ್ಪಿಜಿ ತಂಡ ಬಂದಿರತಕ್ಕಂಥದ್ದು ಮತ್ತು ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಬೆಂಗಳೂರಿಗೆ ಆಗಮಿಸಿ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಗಮನಿಸ್ತಾ ಇರತಕ್ಕಂಥದ್ದು. ಇನ್ನ ಯಾವುದೇ ವಾಹನಗಳಿಗೆ ಏನು ಎಂಟ್ರಿ ಇಲ್ಲದೆ ಇರೋದ್ರಿಂದ ಬಹುತೇಕ ಸಾರ್ವಜನಿಕರು ನಡ್ಕೊಂಡ್ಬಂದು ಏನು ರೈಲ್ವೆ ಸ್ಟೇಷನ್ಗೆ ತಲುಪ್ತಾ ಇರತಕ್ಕಂಥದ್ದು ಮತ್ತು ಬಹಳಷ್ಟು ವಾಹನಗಳ ಮೇಲೆ ಕಣ್ಗಾವಲನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ಪ್ರಯಾಣಿಕರು ಬರ್ತಾರೆ ಹೋಗ್ತಾರೆ ಅನ್ನುವಂತ ಸಕಲ ಏನು ಒಂದು ವಾಚ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಇದೇ ಸ್ಥಳದಲ್ಲಿ ಏನು ಪ್ರಧಾನಮಂತ್ರಿ ಮೋದಿ ಅವರು ಬರೋದ್ರಿಂದ ಈಗಾಗಲೇ ಒಂದಷ್ಟು ತಯಾರಿಯನ್ನು ಕೂಡ ಮಾಡಲಾಗಿದೆ. ವೇದಿಕೆಯನ್ನು ಕೂಡ ಸಿದ್ಧಪಡಿಸಿರ್ತಕ್ಕಂಥದ್ದು. ಇಲ್ಲಿ ಬಂದು ಪ್ರಮುಖವಾಗಿ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದೇ ಭಾರತ್ ರೈಲ್ ಏನಿದೆ ಆ ರೈಲುಗಳಿಗೆ ಇಲ್ಲಿಂದನೇ ಹಸಿರು ನಿಶಾನೆಯನ್ನ ತೋರಿಸುವಂತದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಪೊಲೀಸ್ ಕಣ್ಗಾವಲು ಮತ್ತು ಭದ್ರತೆಯ ಸಂಪೂರ್ಣ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ರಾಜ್ಯ ಖಾತೆ ರೈಲ್ವೆ ಸಚಿವರಾದಂತಹ ಸೋಮಣ್ಣ ಅವರು ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಬಂದು ಈಗಾಗಲೇ ಯಾವ ರೀತಿಯಾದಂತಹ ತಯಾರಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ನೋಡ್ತಾ ಇರತಕ್ಕಂಥದ್ದು. ಸೊ ಎಲ್ಲ ರೀತಿಯಾದಂತಹ ಸಕಲ ತಯಾರಿಯನ್ನ ಕೂಡ ಮಾಡ್ಕೊಳ್ಳೋದ್ರ ಜೊತೆಗೆ ಭದ್ರತಾ ವ್ಯವಸ್ಥೆ ಮತ್ತು ಬಂದು ಹೋಗುವ ನಡುವೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅದೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ರೈಲ್ವೆ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಎಲ್ಲರನ್ನೂ ಒಳಗೊಂಡಂತೆ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನಾಳಿನ ಭದ್ರತಾ ವ್ಯವಸ್ಥೆ ಮತ್ತು ನಾಳಿನ ಮೋದಿ ಅವರ 2 ಕಾರ್ಯಕ್ರಮ, ಒಂದು ರೈಲ್ವೆ ಮತ್ತು ಮೆಟ್ರೋ ಎಲ್ಲೋ ಮಾರ್ಗ, ಎಲ್ಲವನ್ನು ಕೂಡ ಸಕಲ ತಯಾರಿಯನ್ನು ಮಾಡಿಕೊಂಡಿದ್ದು ಸೊ ಬಂದು ಹೋಗೋವರೆಗೂ ಭದ್ರತಾ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸೋ ರಸ್ತೆಗಳಿಗೆ ಇದೀಗ ಹೊಸ ಕಳೆ ಮುಗ್ತಿದೆ.
ಬೆಂಗಳೂರಿನ ಬಹುತೇಕ ರಸ್ತೆಗಳು ಧೂಳು ಹಾಗೆ ಗುಂಡಿಮಯ ಆಗಿದೆ. ಆದ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಯಾವೆಲ್ಲ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೋ ಆ ರಸ್ತೆಯನ್ನ ಇದೀಗ ಸ್ವಚ್ಛಗೊಳಿಸಿ ಇಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಇವತ್ತು ಮುಂಜಾನೆಯಿಂದಲೇ ರಸ್ತೆ ಗುಂಡಿಯನ್ನ ಮುಚ್ಚೋ ಕಾರ್ಯಕ್ಕೆ ಮುಂದಾಗ್ತಾ ಇದೆ ಬಿಬಿಎಂಪಿ. ನಾಳೆ ಬೆಂಗಳೂರಿನ ಕೆಲ ರಸ್ತೆಗಳಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧವನ್ನ ಕೂಡ ಹೇರಲಾಗುತ್ತೆ. ಕೆಲ ರಸ್ತೆಗಳಲ್ಲಿ ವಾಹನ ಸಂಚಾರದ ಮಾರ್ಗವನ್ನ ಕೂಡ ಬದಲಾವಣೆ ಮಾಡಲಾಗುತ್ತೆ. ನಾಳೆ ಮೋದಿ ಸಂಚರಿಸುವ ರಸ್ತೆಗಳಲ್ಲಿ ಪೊಲೀಸರ ಹದ್ದಿನ ಕಣ್ಣು ಕೂಡ ಇರಲಿದೆ. ಈಗ ನಾಳೆ ನಿಮಗೆ ಗೊತ್ತಿರೋ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಯವರು ನಮ್ಮ ಬೆಂಗಳೂರು ಸಿಟಿಗೆ ಬರ್ತಿದ್ದು, ಅದರಲ್ಲಿ ಅವರು ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿ ವಂದೇ ಭಾರತ್ ಟ್ರೈನ್ ಇನಾಗ್ರೇಟ್ ಮಾಡ್ತಿದ್ದಾರೆ. ಅದೇ ರೀತಿ ರಾಗಿಗುಡ್ಡದಲ್ಲಿ ನಮ್ಮ ಯೆಲ್ಲೋ ಲೈನ್ ಉದ್ಘಾಟನೆ ಮಾಡಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ವತಿಯಿಂದ ನಾವು ಕೆಲವು ರೋಡ್ಗಳನ್ನ ನಿರ್ಬಂಧ ಮಾಡಿ ಡೈವರ್ಷನ್ಸ್ ನಾವು ಸಜೆಸ್ಟ್ ಮಾಡಿದ್ದೀವಿ. ಬೆಳಗ್ಗೆ ಹೊತ್ತು ಬಹಳ ಮುಖ್ಯವಾಗಿ ನಮ್ಮ ಶೇಷಾದ್ರಿ ರೋಡ್ ಏನಿದೆ, ಕೋಡೆ ಸರ್ಕಲ್ ಇಂದ ಹಿಡಿದು ಅಪ್ ಟು ಕೆಆರ್ ಸರ್ಕಲ್ ನ ನಾವು ನಿರ್ಬಂಧ ಮಾಡಿ ವೆಹಿಕಲ್ಸ್ ನ ಡೈವರ್ಟ್ ಮಾಡ್ತಾ ಇದೀವಿ ವಿಐಪಿ ಮೂವ್ಮೆಂಟ್ ಗೋಸ್ಕರ. ಅದೇ ರೀತಿ ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಏನೋ ನಡೀತಾ ಇದೆ, ಅದರಲ್ಲಿ ನಾರ್ತ್ ಗೇಟ್ ಮತ್ತೆ ವೆಸ್ಟ್ ಗೇಟ್ಗೆ ನಮ್ಮ ಲಾ ಅಂಡ್ ಆರ್ಡರ್ ಅವರು ಲಾಲ್ಬಾಗ್ ಅಥಾರಿಟೀಸ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಅದನ್ನ ಕ್ಲೋಸ್ ಇಟ್ಕೊಳ್ಳಕ್ಕೆ ಹೇಳಿದ್ದಾರೆ. ಬೆಳಗಿನ ಸಮಯ ವಿಐಪಿ ಮೂವ್ಮೆಂಟ್ ಇದ್ದಾಗ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂತ ನಮಗೆ ಹೇಳಿದ್ರು. ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಏನಿದೆ, ಎಲಿವೇಟೆಡ್ ಹೈವೇ ಏನಿದೆ, ಅದನ್ನ ಬೆಳಗ್ಗೆ ನಾವು 9:30 ಇಂದ 2:30ವರೆಗೂ ಎಂಟೈರ್ ಸ್ಟ್ರೆಚ್ ನ ನಾವು ನಿರ್ಬಂಧನೆ ಮಾಡಿದೀವಿ. ವೆಹಿಕಲ್ಸ್ ಎಲ್ಲ ಕೆಳಗಡೆ ಹೋಗಬೇಕಾಗತ್ತೆ. ಅದೇ ರೀತಿ ಹೆವಿ ವೆಹಿಕಲ್ಸ್ ಏನಿದೆ ನಾವು ಸಿಟಿ ಒಳಗಡೆ ಯಾವುದೇ ಕಾರಣಕ್ಕೂ ನಾಳೆ 11:30ವರೆಗೂ ನಾವು ಬಿಡೋದಿಲ್ಲ. ನೈಸ್ ರೋಡ್ ಅಲ್ಲಿ ಯಾವ ವೆಹಿಕಲ್ಸ್ ತುಮಕೂರು ರೋಡ್ ಇಂದ ಬರ್ತಾ ಇದೆ ಅದು ಬನ್ನರ್ಘಟ್ಟ ರೋಡ್ ಅಲ್ಲೇ ಎಂಡ್ ಆಗುತ್ತೆ. ಬನ್ನರ್ಘಟ್ಟ ರೋಡ್ ಇಂದ ಅವರು ತಮಿಳುನಾಡು ಕಡೆ ಹೋಗ್ಬೇಕಂದ್ರೆ ಜಿಗಣಿ ಆನೆಕಲ್ ಮುಖಾಂತರ ಅವರು ಹೊಸೂರು ಕೃಷ್ಣಗಿರಿಗೆ ತಮಿಳುನಾಡು ಮುಖಾಂತರ ಹೋಗ್ಬೋದು. ಬಟ್ ಅದು ಬನ್ನರ್ಘಟ್ಟ ರೋಡ್ಗೆ ನಾವು ಅದನ್ನ ಕೊನೆ ಮಾಡಿದೀವಿ. ನಾಳೆ ಬೆಳಗ್ಗೆ ಸುಮಾರು 9 ಗಂಟೆಯಿಂದ 2:30-3 ಗಂಟೆವರೆಗೂ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಇತರ ವಿಐಪಿಗಳೇನು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಮೂವ್ಮೆಂಟ್ ಇರುತ್ತೆ, ಆ ವಿಐಪಿ ರೂಟ್ ಅಲ್ಲಿ ನಾವು ನಿರ್ಬಂಧಗಳು ಮಾಡ್ಕೊಂಡಿದ್ದೀವಿ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಸಕಲ ಭದ್ರತಾ ವ್ಯವಸ್ಥೆಯನ್ನ ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು. ಈಗಾಗಲೇ ಎಸ್ಪಿಜಿ ಸ್ಥಳಕ್ಕೆ ಮೊಕ್ಕಾಂ ಹೂಡಿದ್ದು ಎಲ್ಲಾ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಸಾವಿರಾರು ಜನ ಪ್ರಯಾಣಿಕರು ಇಲ್ಲಿ ಬರೋದ್ರಿಂದ ಇಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯಾದಂತಹ ಪ್ರಯಾಣಿಕರು ಬಂದಂತ ಸಂದರ್ಭದಲ್ಲಿ ಅವರ ಒಂದು ಸಂಪೂರ್ಣ ಲಗೇಜ್ ಅನ್ನ ತಪಾಸಣೆ ಮಾಡೋದ್ರಿಂದ ಹಿಡಿದು ಯಾವ ವ್ಯಕ್ತಿ ಬಂದು ಹೋಗ್ತಾರೆ ಅನ್ನುವಂತ ಎಲ್ಲ ಒಂದು ಹೈ ಅಲರ್ಟ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಎಸ್ಪಿಜಿ ತಂಡ ಬಂದಿರತಕ್ಕಂಥದ್ದು ಮತ್ತು ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಬೆಂಗಳೂರಿಗೆ ಆಗಮಿಸಿ ಎಲ್ಲಾ ರೀತಿಯಾದಂತಹ ಸಕಲ ತಯಾರಿಯನ್ನು ಕೂಡ ಗಮನಿಸ್ತಾ ಇರತಕ್ಕಂಥದ್ದು.